ಹಾಯ್ ಹಲೋ ನಮಸ್ಕಾರ ನೀತೂಪ್ನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಮುಂಚೆನೇ ಕ್ಯೂಟಾಗಿರೋ ಪಿಕ್ಚರ್ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಅಂದರೆ ನನಗೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಏನೋ ಒಂಥರ ಖುಷಿ ಸಿಗ್ತಿತ್ತು. ತಾಯಿ ಮತ್ತು ಕರುದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಕಟೀಲಲ್ಲಿ ಹಾಲು ಕುಡಿಯೋಕ್ಕೆ ಮಗುಗೆ ಬಿಟ್ಟಿದ್ರು. ಅಂದರೆ ಆ ಹಾಲನ್ನ ಕರ್ದು ಇವರು ಮಾರಲ್ಲ, ಅಂದರೆ ದೇವರಿಗೋಸ್ಕರ ಬಿಟ್ಟಿರೋ ಹಸು ತಾಯಿದು ಅಂತ ಅವರಿಗೆ ಅಂದರೆ ಕರುಗೆ ಬಿಟ್ಬಿಟ್ಟಿರ್ತಾರೆ ಹಾಲು ಕುಡಿಯೋಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಚಿಕ್ಕ ಚಿಕ್ಕ, ಅಂದರೆ ತುಂಬ ದೊಡ್ಡ ಹಸುನೂ ಅಲ್ಲ, ಚಿಕ್ಕದಿತ್ತು, ತುಂಬ ಗಿಡ್ಡ ಇತ್ತು ಹಸು. ಅದು ಕರು ಅಂತೂ ಅಷ್ಟು ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನನಗಂತೂ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಸರಿ, ನಾವು ಅಲ್ಲಿಂದ ಬರಬೇಕಾದ್ರೆ ನಾವು ಅಲ್ಲಿಂದ ಅದು ಕಟೀಲು ಮುಗಿಸ್ಕೊಂಡು ಬರಬೇಕಾದ್ರೆ ಇದು ಇರೋದು ಇದ್ರ ಹತ್ರ. ಕಟೀಲಿಂದ ಬರಬೇಕಾದ್ರೆ ಉಡುಪಿ ಹತ್ರ ಮಧ್ಯದಲ್ಲಿ ಹೈವೇಲಿ, ಉಡುಪಿ ಸಿಗೋದು ಮುಂಚೆ ಒಂದು ಹೈವೇಲಿ ಸಿಗೋ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಅದು ನೀವು ನೋಡಿ. ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿ ಹೋಗಬೇಕಾದ್ರೆ ಸಿಗತ್ತೆ. ಹೋದರೆ ಅಲ್ಲಿ ನೋಡಿ ಆಯಿತಾ. ದೇವಸ್ಥಾನದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಅರಸೀಕೆರೆಗೆ ಆಯಿತಾ. ಅರಸೀಕೆರೆಗೆ ಬಂದು ನಮ್ದು ಅಲ್ಲೊಂದು ಇದಿತ್ತು, ಅಂದರೆ ಒಂದು ನಮ್ಮ ಮನೆ ದೇವ್ರಿಗೆ ಹೋಗಬೇಕಿತ್ತು. ಎಲ್ಲ ದೇವ್ರಿಗೆ ಹೋಗಿದ್ಮೇಲೆ ಮನೆ ದೇವ್ರಿಗೂ ಹೋಗಬೇಕಲ್ವ. ಸುಬ್ರಹ್ಮಣ್ಯನು ಮನೆ ದೇವರು, ಹೆಣ್ಣು ದೇವರಲ್ಲಿ ಮನೆ ದೇವರಿರೋದು ನಮ್ಮದು ಇದು ಮಳೆಯಮ್ಮಗೆ ಹೋಗಬೇಕಿತ್ತು. ಹೋಗೋ ದಾರಿಲಿ ನವಿಲುಗಳಿತ್ತು. ಆ ನವಿಲು ನಾವು ಎಲ್ಲಿ ಇಟ್ಕೊಳ್ತೀವಿ ಅನ್ನೋ ಭಯಕ್ಕೆ ಓಡಿ ಹೋಯಿತು. ಕೈಗಂತೂ ಸಿಗಲ್ಲ, ಯಾರು ಓಡಿಸ್ಕೊಂಡಂತೂ ಹೋಗಬೇಡಿ. ಆ ಥರ ನಾವಿಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತಾ ಅದು ಇಲ್ಲ, ಏನೋ ಇಟ್ಕೊಳ್ತೀವಿ ಅನ್ನೋಂಗೆ ಓಡೋಗುತ್ತೆ. ನಾವಿಲ್ಲಿ ತಮಟದ ಆರತಿ, ಅಂದರೆ ನಾವು ಫಸ್ಟ್ ಪೂಜೆ ಕೊಡಬೇಕಾದ್ರೆ ತಮಟ, ಅಂದರೆ ಕಡಲೆ ಮತ್ತು ಬೆಲ್ಲ ಹಾಕಿ ತಮಟ ಮಾಡ್ಕೊಂಡಿರ್ತೀವಿ. ತುಪ್ಪದ ಆರತಿ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಒಂದು ಕುರಿ ಕುಯ್ಬೇಕಿತ್ತು, ಅಲ್ಲಿ ಕುರಿ ಕುಯ್ದು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಯಾಕಂದರೆ ನಾವು ಹೋಗಿದ್ದು ಒಂದಿನ ಇದ್ದಂಗೆ ಹೋದ್ವಿ ಅಷ್ಟೇ. ತುಂಬ ದಿನ ಅಲ್ಲಿ ನಾವು, ಅಂದರೆ ಹಾಸನಲ್ಲಿ ಇಲ್ವಲ್ಲ, ಹಾಸನಲ್ಲಿ ಇದ್ದರೆ ಉಳ್ಕೊಂಡು ಎಲ್ಲರಿಗೂ ಕರೆದು ಪೂಜೆ ಮುಗಿಸ್ಕೊಂಡು ಇದು ಮಾಡ್ಕೊಂಡು ಬರ್ಬೋದಿತ್ತು. ಆದರೆ ನಮಗಾಗಿಲ್ಲ. ಯಾಕಂದರೆ ನಾವು ಹೋಗಿದ್ದೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹೋಗಿದ್ದೆ ನಾವು ಒಂದಿನ ಇರೋಂಗೆ. ಒಂದಿನದಲ್ಲಿ ಇಷ್ಟೆಲ್ಲ ಮಾಡ್ಕೋಬೇಕಿತ್ತು. ಹಾಗಾಗಿ ಟೈಮ್ ಸಿಗಲ್ಲ ಅಂತ ಹೇಳಿ ಸಿಂಪಲಾಗಿ ಮುಗಿಸ್ಕೊಂಡು ಬಂದ್ವಿ ಪೂಜೆನ. ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ, ತುಂಬ ಸಿಂಪಲಾಗಿ ಮುಗಿಸ್ಕೊಂಡು ಬಂದ್ವಿ. ಹೋಗ್ಬಿಟ್ಟು ಫಸ್ಟಿಗೆ ಹೋಗಿ ತಮಟದ ಆರತಿ ಕೊಟ್ಟು ಆಮೇಲೆ ಪೂಜೆ ಕೊಟ್ಟು ಬಂದ್ವಿ. ಆಮೇಲೆ ಮತ್ತೆ ನನ್ನ ಮಗ ಮತ್ತು ಅಳಿಯ ಹೆಲ್ಪ್ ಮಾಡಿಕೊಡ್ತಾಯಿದ್ರು ನಮಗೆ ಈರುಳ್ಳಿ ಮತ್ತು ಟೊಮಾಟೊ ಹೆಚ್ಚಿಕೊಡೋದನ್ನ. ಹಾಗೆ ನಾವು ಗ್ಯಾಸ್ ತೊಗೊಂಡು ಹೋಗಿದ್ವಿ. ಆವಾಗ ಗ್ಯಾಸಿನ ತುಂಬ ಇನ್ನೂ ವಾರ್ ಶುರು ಆಗಿದ್ದಿಲ್ಲ, ಹಾಗಾಗಿ ಗ್ಯಾಸ್ ತೊಂದರೆ ಏನಿದ್ದಿಲ್ಲ. ಆದರೂ ನಮಗೆ ಹೋದಾಗ ಒಲೆ ಹಚ್ಚಿಬಿಟ್ಟು ಒಲೆಯಲ್ಲಿ ಅಡುಗೆ ಮಾಡೋ ಹುಚ್ಚು. ಹಾಗಾಗಿ ಏನು ಮಾಡಿದ್ವಿ, ಅಲ್ಲಿ ಇಲ್ಲಿ ಸೌದೆಗಳು ಏನೇನು ಬಿದ್ದಿರುತ್ತೋ ಎಲ್ಲ ತೊಗೊಂಬಂದ್ಬಿಟ್ಟು ಮತ್ತು ಸೌದೆಲೇ ಶುರು ಮಾಡ್ಕೊಂಡ್ವಿ ಅಡುಗೆ ಮಾಡೋದನ್ನ. ಫಸ್ಟಿಗೆ ನಾವು ಮಟನ್ ಬೇಯೋಕ್ಕಿಟ್ವಿ. ಆಮೇಲೆ ಒಂದು ಕಡೆ ಬೋಟಿ ಮತ್ತು ತಲೆ ಕಾಲೆಲ್ಲ ಕುಕ್ಕರಲ್ಲಿ ಹಾಕಿ ಒಂದು ಇದು ಮಾಡ್ಕೊಂಡು, ಯಾಕಂದರೆ ತುಂಬ ಐಟಮ್ ಮಾಡ್ಕೊಂಡಿಲ್ಲ ನಾವು. ಏನಕ್ಕಂದರೆ ಸ್ವಲ್ಪನೇ ಐಟಮ್ ಮಾಡ್ಕೊಂಡಿದ್ದು. ಏನು, ಒಂದು ಮಟನ್ ಫುಲ್ಲು ಸಾಂಬಾರು, ಒಂದು ಚಿಕನ್ ಡ್ರೈ, ಆಮೇಲೆ ಬೋಟಿ ಮತ್ತು ತಲೆ ಕಾಲೆಲ್ಲ ಇರೋದ್ರು ಸುಮ್ಮನೆ ಹಾಗೆ ರೋಸ್ಟ್. ಯಾಕೆಂದರೆ ಅಡುಗೆ ಮಾಡೋರಿಗೆ ಕರ್ಕೊಂಡೋಗಿದ್ದಿಲ್ಲ, ನಾವೇ ಅಡುಗೆ ಮಾಡಿದ್ದು, ಮನೆಯವರೇ ಮಾತ್ರ ಮಾಡಿದ್ದು ಅಡುಗೆ. ಎಲ್ಲರೂ ಸೇರ್ಕೊಂಡು ಒಲೆ ಹಚ್ಚಿ ಅಡುಗೆ ಮಾಡಿದ್ದು. ಮಟನ್ ಬೇಯೋಕ್ಕೇ ಒಂದು 3 ಗಂಟೆ ತೊಗೊಂಡಿರ್ಬೇಕು ಒಲೆಯಲ್ಲಿ. 3 ಗಂಟೆಯಿಂದ 3:30 ಆಗಿರಬೇಕು ಒಂದು ಮಟನ್ ಬೇಯಿಸೋಕ್ಕೆ ನಾವು, ಆಯಿತಾ. ಅದು ಬಾಕಿ ಎಲ್ಲ ಕುಕ್ಕರಲ್ಲಿ ಮಾಡ್ಕೊಂಡ್ವಿ ಒಂದು ಸ್ವಲ್ಪ. ಆಮೇಲೆ ಎಲ್ಲನೂ ಇದು ಒಲೆಯಲ್ಲೇ ಮಾಡ್ಕೊಂಡ್ವಿ. ಅಲ್ಲೇ ಸೌದೆ ತೊಗೊಂಡು ಬಂದು ಅಲ್ಲೇ ಹಚ್ಚಿ ಅಡುಗೆ ಮಾಡ್ಕೊಂಡ್ವಿ. ಅದು ಒಂಥರ ಚೆನ್ನಾಗಿತ್ತು. ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ. ರೆಡಿಮೇಡ್ ಇಡ್ಲಿ ಸಿಗುತ್ತೆ, ಹಾಗಾಗಿ ರೆಡಿಮೇಡ್ ಇಡ್ಲಿ ತೊಗೊಂಡೋಗಿದ್ವಿ. ಮನೇಲಿ ಸಾಂಬಾರು ಮಾಡ್ಕೊಂಡಿದ್ವಿ ಮತ್ತು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ವಿ. ಹಾಗಾಗಿ ತಿಂಡಿ ಆಯಿತು. ತಿಂಡಿ ಆಗಿದ ತಕ್ಷಣ ಫಸ್ಟ್ ಪೂಜೆ ಆಯಿತು. ಪೂಜೆ ಆಗಿದ್ಮೇಲೆ ತಿಂಡಿ ಆಗಿದ್ದು. ಅದಾಗಿದ್ಮೇಲೆ ನಾವು ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ವಿ. ಅಡುಗೆ ಅವ್ರಿಗೆ ಕರ್ಕೊಂಡೋಗಿಲ್ಲ ಅಷ್ಟೇ ನಾವು. ಆದರೆ ಇಲ್ಲಿ ಬಂದವರೆಲ್ಲ ನಮ್ಮ ಮನೇಲಿ ಅಡುಗೆ ಭಟ್ರೆ. ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಅಡುಗೆಗೆ ನಿಂತೇ ಬಿಟ್ಟರು. ನಾನು ಮಾಡ್ತೀನಿ ಅಂತ.
ನಿಜವಾಗ್ಲೂ ಹಾಗೆ ಕೂಡ ಅಡುಗೆನೂ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಅದರಲ್ಲಿ ಯಾರು ಮಾಡಿದರು ಅಂತ ಹೇಳೋದಕ್ಕಿಂತ ಎಲ್ಲರೂ ಸೇರಿ ಮಾಡಿದ್ದಾರೆ ಅಡುಗೆ. ತುಂಬ ಚೆನ್ನಾಗಿತ್ತು, ತುಂಬ ರುಚಿನೂ ಇತ್ತು. ಒಂದು ಕುರಿ ಕುಯ್ದುಬಿಟ್ಟು ನಾವು ಅಡುಗೆ ಮಾಡಿದ್ದು. ಆದರೆ ಅದೇ ಕುರಿ ಊಟಕ್ಕೆ ಯಾರಿಗೂ ಅಂದರೆ ಅಡುಗೆ ಮಾಡೋಕ್ಕೆ ಕರೆದಿಲ್ಲ, ನಾವೇ ಮಾಡಿರೋದು. ಆರಾಮಾಗಿ ಮಾಡಿದ್ವಿ, ಏನು ರಿಸ್ಕ್ ಅಂತ ಅನಿಸಿಲ್ಲ. ಯಾಕಂದರೆ ಎಲ್ಲರೂ ಸೇರ್ಕೊಂಡಿದ್ರಲ್ವ, ಹಾಗಾಗಿ ಅವರವರೇ ಮಾಡಿದಾಗ ಏನೋ ಅಷ್ಟೇನು ದೊಡ್ಡ ಕೆಲಸ ಅಂತ ನಮ್ಗೆ ಅನಿಸಿಲ್ಲ. ಆಮೇಲೆ ಪಾಪ ಇದೇನು ಅಂದರೆ ನಾವು ಹೋಗಿ ನಮ್ಮ ಮನೆಯವ್ರ ಅಕ್ಕನ ಮನೇಲಿ ಉಳ್ಕೊಂಡಿದ್ದು ನಾವು. ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಏನೇನು ಬೇಕು ಏನೇನು ಬೇಡ ಎಲ್ಲ ತರಿಸಿ ಮಾಡಿ ಎಲ್ಲ ಇಡಿಸಿದ್ರು. ಆಮೇಲೆ ಶಾಮಿಯಾನಕ್ಕೂ ಇದು ಮಾಡಿಬಿಟ್ಟು ಶಾಮಿಯಾನ ಹಾಕ್ಸೋಕ್ಕೂ ಇದು ಮಾಡಿದರು. ಹಾಗಾಗಿ ನಮಗೇನು ಅಷ್ಟು ಇದಾಗಿಲ್ಲ, ಯಾಕಂದರೆ ಪಾಪ ಆಂಟಿನೇ ಎಲ್ಲ ವಹಿಸ್ಕೊಂಡು ಎಲ್ಲ ತಂದು ಇಟ್ಟಿದ್ರು. ಹಾಗಾಗಿ ನಾವು ಹೋಗ್ಬಿಟ್ಟು ಬರೀ ಪೂಜೆ ಕೊಟ್ಟು ಅಡುಗೆ ಮುಗಿಸ್ಕೊಂಡು ಮತ್ತೆ ನಾವು ಸಾಯಂಕಾಲನೇ ಬರಬೇಕಿತ್ತು. ಯಾಕಂದರೆ ಹೋಗಿ ತುಂಬ ದಿನ ಆಗಿತ್ತು, ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತಲ್ವ. ಅದಕ್ಕೆ ಹೋಗಿ ತುಂಬ ದಿನ ಆಗಿತ್ತಲ್ವ, ಮತ್ತು ನಾವು ಮಾರನೇ ದಿನ ಬರಬೇಕಲ್ಲ ಅಂತ ಹೇಳಿ ಇಲ್ಲಿಂದು ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಫಸ್ಟ್ ಪೂಜೆ ಮುಗಿಸ್ಕೊಂಡ್ವಿ. ಅಡುಗೆನೂ ನಿಜ ಹೇಳ್ತೀನಿ ತುಂಬ ಚೆನ್ನಾಗಾಗಿತ್ತು. ನಾನು ಅದು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಆಮೇಲೆ ನಾನು ಮರ್ತುಬಿಟ್ಟೆ. ನಂದು ಯಾವಾಗಲೂ ಇದೆ ಕತೆ, ನಾನು ಯಾವಾಗಲೂ ಹೀಗೆ ಮರೀತೀನಿ, ಜ್ಞಾಪನನೇ ಬರಲ್ಲ ನನಗೆ ಏನು ಮಾಡ್ತಿರ್ತೀನಿ ಅಂತ. ಹಾಗೆ ಸ್ವಲ್ಪ ಹುಷಾರು ಇದ್ದಿಲ್ಲ, ಬೇರೆ ಹಾಗಾಗಿ ಬೇರೆ ಹಾಗೆ ನಿಜವಾಗ್ಲೂ ಅಡುಗೆ ತುಂಬ ಚೆನ್ನಾಗಿ ಈ ರೈಸ್ ಮಾಡೋದು ಸಾಂಬಾರು ಒಂದು ಇದು ಫ್ರೈ ಟೋಸ್ಟ್ ಮಾಡಿದ್ವಿ. ಹಾಗಾಗಿ ನಮಗೆ ಏನೋ ಒಂಥರ ಚೆನ್ನಾಗಿತ್ತು. ಟೈಮ್ ಹೋಗೋದಕ್ಕಾಗಲ್ಲ, ಅಲ್ಲಿ ಹೋಗಿದ್ಮೇಲೆ ಹೇಗೆ ಸಾಯಂಕಾಲ ಆಯಿತು ಹೇಗೆ ಬಂದ್ವಿ ಅಂತ ಒಬ್ರಿಗೊಬ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಕೊಟ್ಕೊಂಡು ಅಡುಗೆ ಮಾಡಿದ್ವಲ್ವ ಅದು ಹೋಗಿ ಇಟ್ಟು ಪೂಜೆ ಮುಗಿಸ್ಕೊಂಡು ಮತ್ತೆ ಮಾರನೇ ದಿನ ನಾವು ಬಂದಿದ್ದೆ. ಇಲ್ಲ, ಅದೇ ದಿನ ಬೆಂಗಳೂರಿಗೆ ಬರಬೇಕಿತ್ತು. ಆದರೆ ನಮ್ಮ ಐಶುಗೆ ಅರಸೀಕೆರೆಗೆ ಹೋದಾಗ ಚಿಕ್ಕ ಮಕ್ಕಳಲ್ಲಿ ಆಟ ಆಡಿರ್ತಾರಲ್ವ, ಅದು ತುಂಬ ಮೆಮೊರಿ ಇಟ್ಕೊಂಡು ಹೋಗಿರ್ತಾಳೆ ಅವಳು. ಏನೇ ಆದರೂ ಇಲ್ಲಿ ಹೋಗಲ್ಲಂಗೆ ಬರಲ್ಲ ಅವಳು. ಹಾಗಾಗಿ ಇಲ್ಲೊಂದು ಜಾರಗುಪ್ಪೆ ಇದೆ, ಆದರೆ ನಿಜವಾಗ್ಲೂ ಇದು ಜಾರಗುಪ್ಪೆ ಅಲ್ಲ, ಕಲ್ಲು. ಇಲ್ಲಿ ಎಷ್ಟು ಜನ ಅರಸೀಕೆರೆಯಲ್ಲಿ ಮಕ್ಕಳಿದ್ದಾರೋ ಇಲ್ಲಿ ಬಂದು ಎಲ್ಲರೂ ಈ ಥರ ಆಡಿರ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಚಿಕ್ಕವರಲ್ಲಿ ರಜಾ ಸಿಕ್ಕಿದ ತಕ್ಷಣ ಹೋಗಿಬಿಡ್ತಾಯಿದ್ರು ರಜಕ್ಕೆ. ಅವಾಗ ಹೋದಾಗ ಇಲ್ಲಿ ಕೆಳಗೊಂದು ಚಿಕ್ಕ ಹೊಳೆ ಥರ ಇದೆ, ಇದ್ರ ಬಗ್ಗೆ ಹೇಳಿದರೆ ತುಂಬ ಹೇಳಬೇಕು. ಹೊಳೆ ಥರ ಇದೆ, ಅಲ್ಲಿ ಬಟ್ಟೆ ಹೋಗಿದಾಗ ಇಲ್ಲಿ ಮಕ್ಕಳು ಬಂದು ಆಟ ಆಡ್ತಾಯಿದ್ರು, ಹಂಗೆ ಮಾಡ್ತಿದ್ರು. ಈಗ ಮದುವೆ ಆದ್ರೂ ಅವ್ರ ಮನೆಯವ್ರಿಗೂ ಕರ್ಕೊಂಡು ಬಂದು ಇದು ನಾನು ಆಟ ಆಡ್ತಿದ್ದ ಜಾಗ ಅಂತ ಅವರಿಗೂ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಳು. ಈ ಥರ ಇತ್ತು. ಅಂದರೆ ಮಕ್ಕಳು ಚಿಕ್ಕವರಲ್ಲಿ ಆಟ ಆಡಿರೋದು ದೊಡ್ಡವರಾದ್ರೂ ಅದು ಜ್ಞಾಪನ ಇಟ್ಕೊಳ್ತಾರೆ. ಇದು ನಮ್ಮ ಬೀಗರು ಮನೇಲಿ ಊಟ ಇದ್ದಿದ್ದು. ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ.